ಹರ್ಬಲ್ ಲೈಫ್ ಬಿಟ್ಟ ಮೇಲೆ ದಪ್ಪ ಆಗ್ತೀವಿ, ಇದು ನಾವು ತುಂಬಾ ಸಾರಿ ಕೇಳಿಸ್ಕೊಂಡಿದೀವಿ. ಆದ್ರೆ ರಿಯಾಲಿಟಿ ಬಗ್ಗೆ ತಿಳ್ಕೊಳ್ಳೋಣ. ಹರ್ಬಲ್ ಲೈಫ್ ಬಿಟ್ಟ ಮೇಲೆ ದಪ್ಪ ಆಗ್ತೀವಿ ಅನ್ನೋದೇ ನಿಜ. ಆದ್ರೆ ಹರ್ಬಲ್ ಲೈಫ್ ಶುರು ಮಾಡಕ್ ಮುಂಚೆನೆ ದಪ್ಪ ಇದೀವಲ್ಲ, ಯಾವತ್ತಾದ್ರೂ ಇದ್ರ ಬಗ್ಗೆ ಯೋಚನೆ ಮಾಡಿದೀರಾ? ಮೊದಲು ವೆಯ್ಟ್ ಲಾಸ್ ಹೇಗಾಗೋದು ಅಂತ ತಿಳ್ಕೊಂಡ್ರೆ ಅದಾದ್ಮೇಲೆ ಹೇಗೆ ಮೇಂಟೈನ್ ಮಾಡೋದು ಅಂತ ನಾವು ತಿಳ್ಕೊಳ್ಬಹುದು. ಸೊ ವೆಯ್ಟ್ ಲಾಸ್ ಅನ್ನೋದು ಬರೀ ಕ್ಯಾಲರಿ ಮ್ಯಾನೇಜ್ಮೆಂಟ್ ಅಷ್ಟೇ ಅಲ್ಲ, ನಮ್ಮ ಲೈಫ್ ಸ್ಟೈಲ್ ಕೂಡ ಮ್ಯಾಟರ್ ಆಗುತ್ತೆ. ನಾವು ಹರ್ಬಲ್ ಲೈಫ್ ಯೂಸ್ ಮಾಡ್ಬೇಕಾದ್ರೆ ಹೇಗೆ ಮೇಂಟೈನ್ ಮಾಡ್ತಾ ಇರ್ತೀವೋ, ಒನ್ಸ್ ನಾವು ಆ ಪ್ರೋಗ್ರಾಮ್ ನ ಸ್ಟಾಪ್ ಮಾಡಿದ್ಮೇಲೆ ಮೇಂಟೆನೆನ್ಸ್ ಮಾಡದಿರೋ ಕಾರಣದಿಂದಾಗಿ ತೂಕ ಜಾಸ್ತಿ ಆಗಬಹುದು. ಬಿಟ್ರೆ ಹರ್ಬಲ್ ಲೈಫ್ ಬಿಟ್ಟ ಮೇಲೆ ದಪ್ಪ ಆಗ್ತೀವಿ ಅನ್ನೋದು ಇಟ್ಸ್ ಅ ಮಿತ್. ಈವನ್ ನಾವು ಹಾಗೆ ನೋಡೋದಾದ್ರೆ ಕೆಲವ್ರು ಹೇಳ್ತಾರೆ ಜಿಮ್ ಬಿಟ್ಟ ಮೇಲೆ ದಪ್ಪ ಆದ್ವಿ ಅಂತ. ಆದ್ರೆ ಹೆಲ್ದಿ ಆಕ್ಟಿವ್ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ಬೇಕಂದ್ರೆ ನಮ್ಗೆ ನ್ಯೂಟ್ರಿಷನ್ ಎಷ್ಟು ಇಂಪಾರ್ಟೆಂಟು, ವರ್ಕೌಟ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಯಾವುದೇ ಆಗ್ಲಿ ಬಿಟ್ಟ ಮೇಲೆ ದಪ್ಪ ಆಗೋದಿಲ್ಲ, ಬಿಟ್ಟ ಮೇಲೆ ನಾವು ಹೇಗೆ ಫಾಲೋ ಮಾಡ್ತೀವಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಒಂದು ಪ್ರಾಪರ್ ಕೋಚ್ ಇಂದ ನೀವು ಹೇಗೆ ಮೇಂಟೈನ್ ಮಾಡ್ಬೋದು ನಿಮ್ಮ ವೆಯ್ಟ್ ನ ಅಂತ ತಿಳ್ಕೊಳ್ಬಹುದು. ಸೊ ವಿತ್ ದ ಪ್ರಾಪರ್ ಕೋಚ್, ಸ್ಟಾರ್ಟ್ ಯುವರ್ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಟುಡೇ ಅಂಡ್ ಹ್ಯಾವ್ ಅ ಹೆಲ್ದಿ ಆಕ್ಟಿವ್ ಲೈಫ್ ಸ್ಟೈಲ್.